ಯಾಕೆ ನಾವು ಇಷ್ಟು ಜನ ಸೇರಿದೀವಿ ಅಂತ ಗೊತ್ತಾಗಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. ಬೆಳಿಗ್ಗೆ ಎದ್ದೊಳದು ಲೇಟ್ ಆಗಿತ್ತು. ಯಾಕೆ ಅಂತಂದ್ರೆ ಆಫೀಸಿಗೆ ಹೋಗ್ಬಿತ್ತು. ಈ ನನ್ನ ಮಗ ಎದ್ದಿದ್ದು ತಿರ್ಗಾ ಮಲ್ಕೊಂಡಿದ್ದ. ಈಗ ನೋಡಿದ್ರೆ ಕಳ್ಳ ಬಿಟ್ಟಂಗೆ ಕಂಡ್ಬಿಡ್ತಾನೆ. ಆಮೇಲೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಡೈರೆಕ್ಟ್ ಆಗಿ ಬಂದಿದ್ದೆ ತಿಂಡಿ ಕಡೆ ಬಂದು ತಿಂಡಿನ ಮಾಡ್ಕೊಂಡು ನಾವು ಡೈರೆಕ್ಟ್ ಬಂದಿದ್ದೆ ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋ ಸ್ಟೇಷನ್ ಅಲ್ಲಿ ಬಂದು ನಾವು ಮಾತಾಡ್ತಾ ನಿಂತ್ಕೊಂಡು ಅಷ್ಟರಲ್ಲಿ ನಮ್ಮ ಕಡೆಗೆ ಬರ್ಬೇಕಾಗಿದ್ದು ಮೆಟ್ರೋ ಬಂತು. ನಾವು ಮೆಟ್ರೋ ಸ್ಟೇಷನ್ ಹತ್ಕೊಂಡು ನಾವು ಡೈರೆಕ್ಟ್ ಆಗಿ ಬಂದು ಇಳಿದಿದ್ದೆ ಮೆಜೆಸ್ಟಿಕ್ ಅಲ್ಲಿ ಯಾಕೆ ಇಳಿದು ಅಂತಂದ್ರೆ ಪರ್ಪಲ್ ಲೈನ್ ಗ್ರೀನ್ ಲೈನ್ಗೆ ಚೇಂಜ್ ಮಾಡ್ಬೇಕಿತ್ತು. ಅಷ್ಟರಲ್ಲಿ ಇವ್ರುಗಳು ಬಂದ್ರು. ಇವ್ರನ್ನ ಕರ್ಕೊಂಡು ಡೈರೆಕ್ಟ್ ನಾವು ಬಂದಿದ್ದೆ ಆಫೀಸ್ ಕಡೆ ಬಂದು ವಿಸಿಟರ್ ಐಡಿ ಕಾರ್ಡ್ ನ ಇಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಆಫೀಸ್ ಒಳಗಡೆ ಎಂಟ್ರಿ ಕೊಟ್ಟು ಆಫೀಸಲ್ಲಿ ನಾವು ಐಡಿ ಕಾರ್ಡ್ ನ ಕಲೆಕ್ಟ್ ಮಾಡ್ಬೇಕಿತ್ತು. ಐಡಿ ಕಾರ್ಡ್ ನ ಕಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಮೆಟ್ರೋ ಸ್ಟೇಷನ್ ಬಂದು ಮೆಟ್ರೋ ಹತ್ತಿದ ತಕ್ಷಣ ಡೈರೆಕ್ಟ್ ಸೀಟ್ ಹಿಡಿದ್ರು. ಆದ್ರೆ ಯಾವ ಸೀಟ್ ಹಿಡಿದ್ರು ಅಂದ್ರೆ ಅಂಗವಿಕಲರು ಕೂತ್ಕೊಳ್ಳೋ ಜಾಗದಲ್ಲಿ ಈ ನನ್ನ ಮಕ್ಕಳು ಕೂತಿದ್ರು. 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು, ಎದ್ದು ಓಡಾಡೋಕ್ ಆಗ್ತಿಲ್ಲ. ಅಲ್ಲಿಂದ ನಾವು ಸೀದಾ ಬಂದಿದ್ದೆ ನಮ್ಮ ಪ್ರಾಜೆಕ್ಟ್ ನಡೀತಿದ್ದ ಪ್ಲೇಸಿಗೆ. ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಅಂತಂದ್ರೆ ನಮ್ದು ಹೊಸ ಪ್ರಾಜೆಕ್ಟ್. ಅದಕ್ಕೆ ಇವ್ರದ್ದು ಇನ್ಫಾರ್ಮೇಶನ್ ಗಳನ್ನೆಲ್ಲ ಸೀನಿಯರ್ಸ್ ಗಳು ತಗೋತಿದ್ರು. ಅಲ್ಲಿಂದ ನಾವಿಬ್ರು ಬಂದು ಡೈರೆಕ್ಟ್ ಆಗಿ ನಾವು ಬಯೋಮೆಟ್ರಿಕ್ ನ ಎಂಟ್ರಿ ಮಾಡ್ದು. ಯಾಕೆ ಅಂತಂದ್ರೆ ಇದೇ ನಮಗೆ ಅಟೆಂಡೆನ್ಸ್. ಅಲ್ಲಿಂದ ಹೊರಗಡೆ ಬಂದು ನಾವು ವೇಟ್ ಮಾಡ್ತಾ ಇದ್ದ. ಯಾಕೆ ಅಂತಂದ್ರೆ ನಾವು ಫಸ್ಟ್ ಆದ್ರಿಂದ ಯಾವುದೇ ರೀತಿ ಕೆಲಸ ಇರಲಿಲ್ಲ. ಅದಕ್ಕೆ ಹೊರಗಡೆ ಬಂದು ವೇಟ್ ಮಾಡ್ತಿದ್ವಿ. ಹೊಟ್ಟೆ ಸುತ್ತಾಡಿದ್ರು ಟೈಮ್ ಪಾಸ್ ಅಂತೂ ಆಯ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದು ನಮಗೆ ಕಣ್ ಮುಂದೆ ಕಾಣಿಸ್ತು. ಅದಕ್ಕೋಸ್ಕರ ನಾವು ಈ ತರ ಆಟ ಆಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ನ ಮಾಡ್ತಾ ಇದ್ದೋ. ಯಾವ ಊರ ನಿಮ್ದು? ಅಣ್ಣ ಯಲಂಕ ಪಕ್ಕ ಶ್ರೀಲಂಕಾ. ಬಯೋಮೆಟ್ರಿಕ್ ಅಲ್ಲಿ ಪಂಚ್ ಔಟ್ ಮಾಡ್ಬೇಕಿತ್ತು. ಇಷ್ಟು ಜನ ತುಂಬಿಕೊಂಡಿದ್ರು. ಮಧ್ಯದಲ್ಲಿ ನುಗ್ಗಿ ಪಂಚ್ ಔಟ್ ಮಾಡಾಯ್ತು. ನೋ ಕಾಮೆಂಟ್ಸ್. ಅಲ್ಲಿಂದ ನಾನು ಸೀದಾ ಬಂದಿದ್ದೆ ಸೂಪರ್ ಮಾರ್ಕೆಟ್ಗೆ. ಯಾಕೆ ಅಂತಂದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ನಾವು ಸ್ವಲ್ಪ ಸೋಪು, ಶಾಂಪೂ, ತಟ್ಟೆ ಅವನ್ನ ತಗೊಬೇಕಿತ್ತು. ಅದಕ್ಕೋಸ್ಕರ ಸೂಪರ್ ಮಾರ್ಕೆಟ್ ಅಲ್ಲಿ ಬಂದು ಅದನ್ನೆಲ್ಲ ತಗೊಂಡು ನಾವು ಅಲ್ಲಿಂದ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟು ನಾವು ಡೈರೆಕ್ಟ್ ಆಗಿ ಬಂದಿದ್ದೆ ಚಪ್ಪಲಿ ಅಂಗಡಿಗೆ ಬಂದು ಚಪ್ಪಲಿನ ತಗೊಂಡು ಡೈರೆಕ್ಟ್ ನಾವು ಪಿಜಿಗೆ ಬಂದು ಪಿಜಿ ಟೆರೆಸ್ ಇಂದ ನಮ್ಮ ಔಟ್ ಸೈಡ್ ಈ ತರ ಕಾಣಿಸ್ತಾ ಇತ್ತು. ಈ ಬಿಲ್ಡಿಂಗ್ ಗಳನ್ನ ನೋಡ್ಕೊಂಡು ಡೈರೆಕ್ಟ್ ನಾವು ಬಂದಿದ್ದೆ ಊಟದ ಕಡೆ ಬಂದು ಡೈರೆಕ್ಟ್ ಊಟನ ಮುಗಿಸ್ಕೊಂಡು ಇವತ್ತೊಂದು ದಿನ ನಾನು ಇಲ್ಲಿಗೆ ಎಂಡ್ ಮಾಡಿದೆ.